ಇಲ್ಲ ಪ್ರೀತಿ, ಮೇಡಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಮನಸ್ಸಿಂದ ನಮ್ಮನ್ನ ಯಾವತ್ತಾದ್ರೂ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಹಿಂದಿರೋ ನಟನೆ ನಿನಗ್ ಅರ್ಥ ಆಗದೆ ಹೀಗ್ ಮಾತಾಡ್ತಿದ್ಯಾ ಚಕ್ರಿ? ನವ್ಯಾಗ್ ಆಲ್ರೆಡಿ ಬ್ರೈನ್ ವಾಶ್ ಸ್ಟಾರ್ಟ್ ಮಾಡಿದ್ದಾರೆ. ಆಂಟಿ ಎಷ್ಟು ಸ್ಟ್ರಾಂಗ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ನಿಂಗ್ ಗೊತ್ತಲ್ವಾ? ಅವ್ರಿಗೆ ನವ್ಯನ್ ಬದಲಾಯಿಸೋದು ಜಸ್ಟ್ ಕೇಕ್ ವಾಕ್. ನಿನ್ ಲವ್ ಅಂಡ್ ಹಾರ್ಟ್ ಬ್ರೇಕ್ ಆಗೋದ್ರೊಳಗೆ ನೀನು ರಿಯಾಕ್ಟ್ ಆಗಿ ಎಚ್ಚೆತ್ಕೊಂಡ್ರೆ ಒಳ್ಳೇದು. ನಿನ್ ಲೈಫ್ ಫೇವರ್ ಮಾಡ್ಬೇಕು ಅಂತ ನಿನ್ ಪ್ರೀತಿನ ನಿನ್ಗಾಗಿರೋ ಮದ್ವೆನ ಗೆಲ್ಲಿಸ್ಬೇಕು ಅಂತಾನೆ ಬಂದಿದ್ದೀನಿ. ನನ್ನನ್ನ ನಂಬೇಕೋ ಬೇಡ್ವೋ ಅನ್ನೋದು ನಿನ್ ಪರ್ಸನಲ್ ಡಿಸಿಷನ್. ಒಳ್ಳೇದ್ ಹೇಳೋದು ನನ್ ಧರ್ಮ. ಅದಾದ್ಮೇಲೆ ನಿನ್ನಿಷ್ಟ. ಇಟ್ಸ್ ಯೋರ್ ಲೈಫ್, ಯೋರ್ ಚಾಯ್ಸ್. ಪ್ರೀತಿ, ನಿಜವಾಗ್ಲೂ ನವ್ಯನ ನನ್ನಿಂದ ದೂರ ಮಾಡ್ತಾರಾ? ಅದೇ ಅಲ್ವಾ ಪ್ಲಾನಿಂಗ್ ಇರೋದು. ಆದ್ರೆ ಹಾಗಾಗ್ಬಾರ್ದು ಅಂತಾನೆ ನಾನ್ ಬಂದಿರೋದು. ಈಗ ನನ್ನ ಏನ್ ಮಾಡು ಅಂತಂತೀಯ? ಡೈರೆಕ್ಟ್ ಆಗಿ ಮನೆಗ್ ಬಂದು ಆಂಟಿ ಹತ್ರ ಮಾತಾಡು. ಡೈರೆಕ್ಟ್ ಆಗ ನನ್ನಿಂದ ಆಗಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನಿನ್ ಜೊತೆಗೆ ಪೊಲೀಸ್ ಮೀಡಿಯಾನು ಮನೆಗ್ ಕರ್ಕೊಂಡ್ ಬಾ. ನಿನ್ ಹೆಂಡತಿನ ನಿನ್ ಜೊತೆಗ್ ಕಳ್ಸಿ ಅಂತ ಎಲ್ರ ಮುಂದೆನೂ ಕೇಳು. ಆಂಟಿ ಗೌರವ ಮರ್ಯಾದೆಗೆ ಇಂಪಾರ್ಟೆನ್ಸ್ ಕೊಡೋ ವ್ಯಕ್ತಿ. ಎಂತ ಇಶ್ಯೂ ಮಾಡಿದ್ರೆ ಕನ್ಫರ್ಮ್ ಆಗಿ ನಿನ್ ಜೊತೆ ಕಳಿಸ್ಕೊಡ್ತಾರೆ. ಫಸ್ಟ್ ಫೋನಲ್ಲಿ ಮಾತಾಡ್ತೀನಿ ಪ್ರೀತಿ, ಆಮೇಲಿಂದ ಈ ಇಶ್ಯೂ ಕ್ರಿಯೇಟ್ ಮಾಡೋಣ. ಅಷ್ಟೊಂದ್ ಟೈಮ್ ಇಲ್ಲ ಚಕ್ರಿ. ಆಂಟಿ ಡಿಸಿಷನ್ ತಗೊಂಡ್ಮೇಲೆ ನಿನ್ ಮಾತಾಗ್ಲಿ ನನ್ ಮಾತಾಗ್ಲಿ ಅಷ್ಟೇ, ಯಾಕೆ ಯಾರ ಮಾತನ್ನೂ ಕೇಳಲ್ಲ. ಹಾಗಾದ್ರೆ ಏನ್ ಮಾಡೋಣ ಪ್ರೀತಿ? ಅದಕ್ಕೆ ನಾನ್ ಹೇಳ್ದಾಗ ಮಾಡು, ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನಾನು ನಿನ್ ಜೊತೆ ಮಾತಾಡಿರೋದನ್ನ ಯಾರಿಗೂ ಹೇಳ್ಬೇಡ. ಸರಿ ಪ್ರೀತಿ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮೀಡಿಯಾದವ್ರ ಹತ್ರ ಮಾತಾಡು. ನಾಳೆ ಬೆಳಗ್ಗೆ ಮಿಸ್ ಮಾಡ್ದೇನೆ ಮನೆಗ್ ಬಂದು ನಿನ್ ಹೆಂಡತಿನ ಕರ್ಕೊಂಡು ಹೋಗು. ಓಕೆ ಪ್ರೀತಿ. ಹಲೋ ಹಲೋ, ನಮ್ಮನ್ ತಿಥಿ ಕಾರ್ಯಕ್ಕೆ ಬರೋದಕ್ಕೆ ಅಷ್ಟೊಂದ್ ಇಷ್ಟ ಇದ್ದಿದ್ರೆ ಮೊದ್ಲೇ ಹೇಳೋದಲ್ವಾ? ನಿಮ್ಮನೆ ಹತ್ರನೇ ಮಾಡಿಸ್ತಿದ್ದೆ. ನನ್ನ ಮನೇಲಿ ನಡೆಯೋದು ತಿಥಿ ಅಲ್ಲ, ನಿನ್ನ ಸಾವು. ಯಾರು ಯಾರ್ ತಿಥಿ ಮಾಡಿಸ್ತಾರೋ ನೀನು ನಾನು ಅಲ್ಲ, ಕಾಲನೇ ನಿರ್ಧಾರ ಮಾಡುತ್ತೆ. ನಿನ್ನ ಸಾವನ್ನ ನಿರ್ಧಾರ ಮಾಡೋದು ನಾನು. 2 ಸಲ ಯಮನ್ ಕೈಯಿಂದ ತಪ್ಪಿಸ್ಕೊಂಡಿದೀನಿ ಅಂತ ತುಂಬಾ ಪೊಗರಲ್ಲಿದ್ಯಾ ಅನ್ಸುತ್ತೆ ನೀನು. ಹೌದು, ಯಾವುದು ಶಾಶ್ವತ ಅಲ್ಲ. ನೀನು ಈ ರೀತಿ ಬಚ್ಚಿಟ್ಕೊಂಡು ಭಯದಲ್ಲಿ ನನಗೆ ಫೋನ್ ಮಾಡ್ತಾ ಇದ್ರೆ ನಾನು ಹೀಗೆ ಕಿರ್ಚಾಡೋದು, ನೀನು ಹುಚ್ಚ ಕೆಲ್ಸಗಳನ್ನ ಮಾಡೋದು, ಇದು ಯಾವುದು ಶಾಶ್ವತ ಅಲ್ಲ. ನಿನ್ನಾಟ ಮುಕ್ತಾಯ ಆಗೋ ದಿನ ತುಂಬಾ ಹತ್ರದಲ್ಲೇ ಇದೆ. ಭ್ರಮೇಲ್ ಬದುಕೋದನ್ನ ಮೊದ್ಲು ಬಿಡಿ ವಾಗ್ದೇವಿ ಅವ್ರೆ. ನನ್ನನ್ನ ಹಿಡಿಯೋ ಅವಕಾಶನ ಎಷ್ಟು ಸಲ ಕೊಟ್ರುನು ಉಪಯೋಗಿಸ್ಕೊಳ್ದಿರೋ ನೀನಾ ನನಗ್ ಸವಾಲ್ ಹಾಕ್ತಾ ಇರೋದು. ಕೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ ವಾಗ್ದೇವಿ ಅವ್ರೆ. ಬೇಜಾರಾಗೋದಲ್ಲ, ಕಣ್ಣು ಬಿಟ್ಟು ನಿಜನ ನೋಡೋಕೆ ನಿನ್ ಕೈಲ ಆಗ್ತಾ ಇಲ್ಲ ಅಷ್ಟೇ. ನನ್ ಎದುರುಗಡೆ ಬಂದೆ ನಿಂತ್ಕೋ, ಆಗ ನಿನಗೆ ಅರ್ಥ ಆಗುತ್ತೆ. ನಾನ್ ನಿಲ್ಲೋದೋ ನಿಜನ ತಿಳ್ಕೊಳ್ಳೋದೋ ಅಲ್ಲ,
ನಾಳೆ ಬೆಳಗಾಗ್ತಿದ್ದಂಗೆ ನಿನ್ ತಲೆ ತಿರುಗೋ ಹಾಗೆ ಒಂದು ಆಟನ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ರಾತ್ರಿ ಸುಖವಾಗಿ ನಿದ್ದೆ ಮಾಡಿ ನಾಳೆ ಬೆಳಗ್ಗೆಗೆ ರೆಡಿ ಆಗಿರೋ. ಹಲೋ ಹಲೋ ಹಲೋ, ಚಕ್ರಿ ನನ್ ಮಾತಿನ ನಂಬದ್ನಾ ಇಲ್ಲ ನಾಟಕ ಮಾಡಿದ್ನಾ? ಬೆಳಗ್ಗೆನೆ ಬಾ ಅಂದಿದ್ದೆ, ಇನ್ನೂ ಯಾಕೆ ಬಂದಿಲ್ಲ? ಅಷ್ಟಕ್ಕೂ ಬರ್ತಾನಾ ಇಲ್ವಾ? ಪ್ರೀತಿ, ಇಲ್ಲೇನ್ ಮಾಡ್ತಿದ್ಯಾ? ಯಾರಿಗೋಸ್ಕರ ವೈಟಿಂಗ್? ಏನಿಲ್ಲ. ನಾನ್ ಯಾರಿಗೋಸ್ಕರ ವೇಟ್ ಮಾಡ್ತೀನಿ? ಸುಮ್ನೆ ಕ್ಯಾಶುಯಲ್ ಆಗಿ ಫೋನ್ ನೋಡ್ತಾ ಇಲ್ಲಿ ನಿಂತಿದ್ದೀನಿ ಅಷ್ಟೇ. ಏನ್ ಹಾಗೆ ನೋಡ್ತಿದ್ದೀರಾ? ನಥಿಂಗ್ ಯಾರ್, ನಥಿಂಗ್. ರಾಹುಲ್, ತೇಜ, ರಾತ್ರಿ ಫೋನ್ ಕಾಲ್ ಎಫೆಕ್ಟ್ ಅನ್ಸುತ್ತೆ. ರಾಹುಲ್, ತೇಜ. ಮೇಡಮ್, ಏನಾಯ್ತು ಮೇಡಮ್? ಮ್ಯಾಮ್, ಏನಾಯ್ತು ಮ್ಯಾಮ್? ನನ್ನ ಆಕ್ಸಿಡೆಂಟ್ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ಅಲ್ವಾ? ಮ್ಯಾಮ್, ಅದು ನಿನ್ನೆ SIಗೆ ಬೇರೆ ಡ್ಯೂಟಿ ಇದ್ದಿದ್ದಕ್ಕೆ ಕೊಡೋಕ್ಕಾಗ್ಲಿಲ್ಲ ಮ್ಯಾಮ್. ಈಗಲೇ ಹೊರಡ್ತಿದ್ದೀವಿ. ನಾನು ರಾಹುಲ್ ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀವಿ ಮ್ಯಾಮ್. ಒಂದು ಚಿಕ್ಕ ಕೆಲಸನ ಫಿನಿಶ್ ಮಾಡೋದಕ್ಕೆ ನಿಮ್ಮಿಬ್ಬರಿಗೂ ಇಷ್ಟೊಂದು ಕೇರ್ಲೆಸ್ನೆಸ್? ಅದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ ವಿಷಯ. ಅದು ಗೊತ್ತಾಗ್ಲಿಲ್ವಾ ನಿಮ್ಗೆ? ಕೇರ್ಲೆಸ್ ಅಂತಲ್ಲ ಮ್ಯಾಮ್. ನಿನ್ನೆ SIನ ಡೈರೆಕ್ಟ್ ಆಗಿ ಮೀಟ್ ಮಾಡೋಕ್ ಆಗ್ಲಿಲ್ಲ. ಆದ್ರೆ ಫೋನಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ. ಇವತ್ತು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಒಂದು ಕೆಲಸನ ನಿಮಗ್ ವಹಿಸಿದ್ರೆ ಅದನ್ನ ಫಿನಿಶ್ ಮಾಡ್ಬೇಕು, ಪೋಸ್ಟ್ಪೋನ್ ಮಾಡೋದಲ್ಲ. ಇದನ್ನ ನಿಮ್ಗೆ ಹೇಳೋದಕ್ಕಿಂತ ನಾನೇ ಡೈರೆಕ್ಟ್ ಆಗಿ ಹೋಗಿ ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ರಾಹುಲ್, ಮೊದಲು ಹೋಗಿ ಅವಳನ್ನ ತಡೀರಿ. ಹೋಗಿ ತಡೀರಿ ಅವಳನ್ನ. ಓ ಗಾಡ್, ನೀನೇನ್ ಇಲ್ಲಿ? ಅದು ನಾನು ನವ್ಯಗೋಸ್ಕರ ಬಂದೀನಿ ಮೇಡಮ್. ಏನಂದೆ ನೀನು? ನವ್ಯಗೋಸ್ಕರ ಬಂದಿದ್ದೀನಿ ಮೇಡಮ್. ಮತ್ಯಾಕೆ ಇವ್ರನ್ನೆಲ್ಲ ಕರ್ಕೊಂಡು ಬಂದಿರೋದು? ನಂಗೆ ಸಪೋರ್ಟ್ಗಾಗಿ ಯಾವ ಪ್ರಾಬ್ಲಮ್ಮು ಆಗ್ದಲೇ ಇರೋ ಹಾಗೆ ಸಹಾಯ ಮಾಡಕ್ ಬಂದಿದ್ದಾರೆ ಮೇಡಮ್.
ದಯವಿಟ್ಟು ಯಾವ ಇಶ್ಯೂನೂ ಮಾಡ್ದೇನೆ ನವೀನ್ ನನ್ನ ಜೊತೆ ಕಳಿಸ್. ಲೀಗಲ್ ಆಗಿ ಪ್ರೊಸೀಡ್ ಆಗಬೇಕಾಗುತ್ತೆ. ಚಕ್ರಿ, ನವ್ಯ ನಿನ್ ಹೆಂಡತಿ ಇಲ್ಲ ಅಂತ ಹೇಳಲಿಲ್ಲ, ಆದ್ರೆ ಕೇಳೋ ವಿಧಾನ, ಕರ್ಕೊಂಡು ಹೋಗೋ ಪದ್ಧತಿ ಅಂತ ಇರುತ್ತೆ. ಅಷ್ಟು ಗೊತ್ತಿಲ್ವಾ ನಿನಗೆ? ನನಗೆ ಇದನ್ನ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ಸರ್. ಹೀಗ್ ಮರ್ಯಾದೆ ತೆಗಿಯೋ ಕೆಲಸ ಯಾಕೆ ಮಾಡ್ಬೇಕು? ಒಂದ್ಸಲ ಫೋನ್ ಮಾಡಿ ಮಾತಾಡ್ಬೋದಿತ್ತಲ್ವಾ? ಹೋಗ್ಲಿ, ಈ ಮನೆಯಿಂದ ಏನಾದ್ರೂ ಉತ್ತರ ಬರೋವರೆಗೂ ನೀನ್ ಸುಮ್ನೆ ಇರ್ಬೇಕಲ್ವಾ? ಅಷ್ಟ್ರಲ್ಲಿ ಯಾಕೆ ಹೀಗ್ ಮಾಡ್ದೆ ಚಕ್ರಿ? ಬರಲ್ಲ ಅಂತ ಗೊತ್ತಾಗಿ ನಾನು ಇಲ್ಲಿ ಬಂದೆ. ನವ್ಯ ಇರೋದು ಹಾಸ್ಟೆಲ್ ನಮ್ಮ ಮನೇಲಿ. ಈ ಮನೆ ಬಗ್ಗೆ, ಇಲ್ಲಿನ ರೂಲ್ಸ್ಗಳ ಬಗ್ಗೆ ನಿನಗೆ ಗೊತ್ತಿಲ್ವಾ? ಏನ್ ಚಕ್ರಿ ಇದು? ಸಿಂಪಲ್ ವಿಷಯನ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಿದ್ಯಲ್ಲ. ನಾನ್ ಮಾತಾಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟ್ರಲ್ಲಿ ಈ ಪೊಲೀಸ್ ಅವರು ಮೀಡಿಯಾದವ್ರನ್ನ ಕರ್ಕೊಂಡ್ ಬಂದು ನಮ್ ಮೇಡಮ್ ಮುಂದೆ ಯಾಕೆ ಇಷ್ಟೊಂದು ಇಶ್ಯೂ ಮಾಡ್ತಿದ್ಯಾ? ನಾನು ಹೀಗೆ ಇಶ್ಯೂ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಎಷ್ಟು ಕ್ರಿಟಿಕಲ್ ಆಗುತ್ತೋ ಅಂತ ನನಗೆ ಗೊತ್ತು. ಯಾರಿಂದನೂ ನಮ್ಮ ರಿಲೇಷನ್ ಡಿಸ್ಟರ್ಬ್ ಆಗಬಾರ್ದು ಅಂತಾನೆ ಮಾತಾಡೋಣ ಅಂತ ಇಲ್ಲಿಗೆ ಬಂದೆ. ಚಕ್ರಿ, ನೀನೇನು ಮಾತಾಡೋದಕ್ಕಲ್ಲ, ಏನೋ ಫೈಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಬಂದಿರೋ ಹಾಗಿದೆ. ನಿಮ್ಗೆ ಹಾಗೆ ಅರ್ಥ ಆದರೆ ತಪ್ಪು ನಂದಲ್ಲ ತೇಜ. ಸಾಕ್ ನಿಲ್ಸು. ಹಸೆ ಮನೆ ಮೇಲಿಂದ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಯಾರಿಗೂ ಹೇಳ್ದೇನೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದು ತಪ್ಪು. ನನ್ನ ಮನೆ ಕೆಲಸದವ್ರು ಕೂಡ ಇರೋದಕ್ಕೂ ಲಾಯಕ್ಕಿಲ್ದೇ ಇರೋಂಥ, ಕೆಲಸಕ್ಕೆ ಬಾರ್ದಿರೋ ಆ ಮನೇಲಿ ನನ್ನ ಮಗಳನ್ನ ಇರಿಸಿರೋದು ನೀನು ಮಾಡಿರೋ ಎರಡನೇ ತಪ್ಪು. ಯಾವ ಅರ್ಹತೆ ಸ್ಥಾನನೂ ಇಲ್ದೇ ಇರೋ ನೀನು ಈ ಮನೆಗೆ ಬರೋದು, ನನ್ನ ಮುಂದೆ ನಿಲ್ಲೋದು, ನನ್ನನ್ನೇ ಎದುರಿಸಿ ಮಾತಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ನೀನು ಯಾರ ಮಾತನ್ನೇ ಕೇಳ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದೆಯೋ ಅವಳನ್ನು ನಿನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಯಾರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಕೂಡ ಗೊತ್ತಿಲ್ದಿರೋ ನಿನ್ನ ಜೊತೆ ನನ್ನ ಮಗಳನ್ನ ಕಳಿಸ್ಕೊಡೋದು ಆಗೋದಿಲ್ಲ. ಇಲ್ಲಿಂದ ಹೋಗೋ. ಏನ್ ಸರ್ ಇದು? ನೀವು ಸೈಲೆಂಟ್ ಆಗಿರೋದಕ್ಕಲ್ಲ ಅಲ್ವಾ ಇಲ್ಲಿ ಬಂದಿರೋದು? ಮೇಡಮ್, ಅವ್ರ ವೈಫ್ನ ಕಳಿಸ್ದೆ ನಿರ್ಬಂಧಿಸಿದೀರಾ ಅಂತ ಚಕ್ರಿ ಕೇಸ್ ಹಾಕಿದ್ದಾರೆ. ಲೀಗಲ್ ಆಕ್ಷನ್ ತಗೊಳ್ಳೋದಕ್ಕಿಂತ ಮುಂಚೆ ನೀವೇ ಈ ಕೇಸ್ನ ಸಾಲ್ವ್ ಮಾಡಿದ್ರೆ ಒಳ್ಳೇದು ಮೇಡಮ್. ನಿಮ್ಮ ಸ್ಟೂಡೆಂಟ್ ಆಗಿ ನಿಮ್ಮೊಳ್ಳೇದಕ್ಕೋಸ್ಕರನೇ ನಾನು ಇದನ್ನೆಲ್ಲ ಹೇಳ್ತಿದ್ದೇನೆ ಮೇಡಮ್. ಹೆಣ್ಮಕ್ಳಿಗೋಸ್ಕರ ಆಲ್ಫಾಬೆಟ್ ಪ್ರಾಜೆಕ್ಟ್ನ ಗೆದ್ದು ನಂಬರ್ 1 ಅಂತ ಪ್ರೂವ್ ಮಾಡಿಕೊಂಡು ಮಗಳ ವಿಷಯದಲ್ಲಿ ಮಾತ್ರ ಇಷ್ಟು ಕೇರ್ಲೆಸ್ ಆಗಿ ಯಾಕಿದ್ದೀರಾ ಮೇಡಮ್?
ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಸ್ಟಾಪ್ ಇಟ್. ಇದು ನಮ್ ಫ್ಯಾಮಿಲಿ ಅಂಡ್ ಪರ್ಸನಲ್ ಇಶ್ಯೂ. ನಿಮ್ ಲಿಮಿಟ್ಸ್ ನ ತಿಳ್ಕೊಂಡು ಇನ್ವಾಲ್ವ್ ಆಗಿ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ನವ್ಯಾನ ಕಳಿಸ್ಕೊಟ್ರೆ ಅವರೇ ಅಲ್ಲ, ನಾನು ಕೂಡ ಇಲ್ಲಿಂದ ಹೊರಟೋಗ್ತೀನಿ. ಏನು? ನನ್ನ ಮಗಳು ನವ್ಯನ ಕಳಿಸ್ಕೊಡ್ಬೇಕಾ? ನನ್ನ ಮಗಳು ನಿನ್ ಜೊತೆ ಬರೋದಿಲ್ಲ. ನೀನು ಮಾತ್ರನೇ ಹೋಗ್ಬೇಕು. ಹೋಗು. ಮದುವೆ ಅಲ್ಲ ಕಣೋ ನಡೆದಿದ್ದು. ನಿನಗೂ ನನ್ನ ಮಗಳು ನವ್ಯನ್ಗೂ ಯಾವ ಸಂಬಂಧ ಕೂಡ ಇಲ್ಲ. ನಾನ್ ನನ್ನ ಮಗಳನ್ನ ಕಳ್ಸಲ್ಲ. ಇಲ್ಲ ಅಂತ ನೀವು ಹೇಳಿದ್ರೆ ಹೇಗೆ ಮೇಡಮ್? ನನ್ನ ಹತ್ರ ಲೀಗಲ್ ಆಗಿ ಪ್ರೂಫ್ ಇದೆ. ಪ್ರೂಫಾ? ಯಾವುದೇ ಪ್ರೂಫ್ ಇದ್ರೂ ಸರಿ, ಎಂಥದ್ದೇ ಆಗಿದ್ರು ಸರಿ, ನನ್ನ ಮಗಳನ್ನ ನಿನ್ನಂಥವನ್ ಜೊತೆಲಿ ಕಳ್ಸೋದಕ್ಕೆ ನಾನು ರೆಡಿ ಇಲ್ಲ ಕಣೋ. ಅದೇನು ಮಾಡ್ಕೋತೀಯ ಮಾಡ್ಕೋ, ಹೋಗೋ, ನಾನು ನೋಡ್ಕೋತೀನಿ. ಸರ್ಸು, ನೀನ್ ಹೋಗು. ಅಮ್ಮೋರೆ, ಏನು ಹೇಳು? ನೀವು ಶಾಂತವಾಗಿರ್ಬೇಕು ಅಂತ ನೆನ್ನೆಯಿಂದನೂ ಎಷ್ಟು ಹೇಳ್ತಾ ಇದ್ರು, ಹೀಗೆ ಕೇಳ್ದೆ ಕೋಪ ಮಾಡ್ಕೊಂಡ್ರೆ ಹೇಗೆ ಅಮ್ಮೋರೆ? ನಾನೇನ್ ಬೇಕು ಅಂತ ಕೋಪ ಮಾಡ್ಕೊಳ್ತಿದ್ದೀನ? ನಿನ್ನೆ ನಡೆದಿದ್ದು ನಿನಗ್ ಗೊತ್ತು, ಇವತ್ತು ನಡೀತಿರೋದನ್ನ ನೀನ್ ನೋಡ್ತಾ ಇದೀಯ. ಇಂಥ ಸಮಯದಲ್ಲಿ ಕೈಲಾಗದೆ ಇರೋ ಥರ ಮೌನವಾಗಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದು ನನ್ನಿಂದ ಆಗೋಲ್ಲ. ನಾನು ಹಾಗಿರೋಳು ಅಲ್ಲ. ಅಂದ್ರೆ ನಿಮ್ಗೆ ಹೇಳೋಷ್ಟು ದೊಡ್ಡೋಳು ನಾನು ಖಂಡಿತ ಅಲ್ಲ. ಆದ್ರೆ ಹೀಗೆಲ್ರೂ ಮುಂದೆ ಕೂಗಾಡೋದ್ರಿಂದ ನಮ್ ಬಗ್ಗೆ ಆ ಟಿವಿ ಅವರು, ಪೊಲೀಸ್ ಅವರು ತಪ್ಪಾಗಿ ತಿಳ್ಕೊತಾರೇನೋ ಅಂತ ಅನ್ನಿಸ್ತಿದೆ ಅಮ್ಮೋರೆ. ನಾವು ದೊಡ್ಡದಾಗಿ ಯೋಚನೆ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡೋಂಥ ಕಾಲ ಯಾವತ್ತೂ ಮುಗ್ದೋಯ್ತು ಮಾಡಿ. ಏನಿದ್ರು ನಾನು ಕೇರ್ ಮಾಡೋದಿಲ್ಲ. ಹಾಗಲ್ಲ ಅಮ್ಮೋರೆ, ಹೆಣ್ಮಕ್ಳಿಗೋಸ್ಕರ, ಹುಡುಗಿರ್ಗೋಸ್ಕರ ಒಳ್ಳೆ ಕೆಲಸ ಮಾಡ್ತಿರೋ ನೀವೇ ಸ್ವಂತ ಮಗಳ ವಿಷಯದಲ್ಲಿ ಹೀಗ್ ಜಗಳಕ್ಕೆ ಯಾಕೆ ಹೋಗ್ಬೇಕು ಹೇಳಿ? ಏನ್ ಜಗಳ? ನೀನೇ ತಾನೇ ನೋಡ್ದೆ ಅವ್ರು ಹೇಗ್ ಮಾತಾಡಿದ್ರು ಅಂತ. ಮರ್ಯಾದೆಯಿಂದ ನನ್ನ ಮುಂದೆ ಬಂದು ಸಮಸ್ಯೆನ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕು. ಅದನ್ನು ಬಿಟ್ಟು ಪೊಲೀಸವ್ರನ್ನ, ಮೀಡಿಯಾದವ್ರನ್ನ ಕರ್ಕೊಂಡು ಬಂದು ಡಿಮ್ಯಾಂಡ್ ಮಾಡೋದು ಅಂದ್ರೆ ಏನು? ಸ್ವಲ್ಪನಾದ್ರೂ ಸಾಮಾನ್ಯ ಜ್ಞಾನ. ನನ್ನ ಮೇಲೆ ಗೌರವನೇ ಇಲ್ದೇ ಇರೋನ್ ಜೊತೆಲಿ ನನ್ನ ಮಗಳನ್ನ ಕಳ್ಸೋ ಅಂತೀಯಾ? ನೀವ್ ಹೇಳಿದ್ದು ನಿಜಾನೇ ಅಮ್ಮೋರೆ. ಆದ್ರೆ ಮದ್ವೆ ಆಗಿರೋ ಹೆಣ್ಣು ಗಂಡನಿಂದ ದೂರವಾಗಿ ತವ್ರ ಮನೇಲಿ ಇರೋದ್ರಿಂದ ಅವಳ ಜೀವನಕ್ಕಲ್ದೆ ನಮ್ ಗೌರವಕ್ಕೆ ಕೂಡ ಧಕ್ಕೆ ಅಲ್ವೇನಮ್ಮ? ನಡೆದಿದ್ದು ಮದ್ವೆನೇ ಅಲ್ಲ ಅಂತ ನಾನು ಹೇಳ್ತಾ ಇದ್ರು. ಹೋಗಿ ಹೋಗಿ ಯಾಕ ಚಕ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯ ನೀನು? ಚಕ್ರಿ ಬಗ್ಗೆ ಅಲ್ಲ ಮೋರೆ, ನವ್ಯಮ್ಮ ಅವ್ರ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ದೀನಿ. ನಿನಗೆ ಗೊತ್ತಿಲ್ಲ ವಾಣಿ, ಇದನ್ನೆಲ್ಲ ಮಾಡ್ತಾ ಇರೋದು ಸೊರಸು ಸೊರಸು. ಸರಸುನಾ? ಹೌದು,
ಆ ಚಕ್ರಿ ಹಿಂದೆ ನಿಂತ್ಕೊಂಡು ಅವನನ್ನ ಬೊಂಬೆ ಆಡ್ದ ಹಾಗೆ ಆಡಿಸ್ತಾ ಇದ್ದಾಳೆ. ಪ್ರತಿ ಸಾರಿನೂ ನನಗೆ ಡೈರೆಕ್ಟ್ ಆಗಿ ಹೊಡೆಯೋದಕ್ಕೆ ಅವಳಿಗೆ ದಮ್ಮಿದ್ದೇನೆ. ಯಾರೋ ಒಬ್ಬರನ್ನ ಮಧ್ಯದಲ್ಲಿ ಇಟ್ಕೊಂಡು ಆಟ ಆಡಕ್ ನೋಡ್ತಾ ಇದ್ದಾಳೆ. ಅದು ಅವಳಿಗೆ ಅಭ್ಯಾಸ ಆಗೋಗಿದೆ ವಾಣಿ. ಅದಕ್ಕೆ ಅವನಿಗೆ ಯಾವತ್ತೂ ಇಲ್ದೇನೆ ನಮ್ಮನೆಗ್ ಬಂದ, ಜೊತೆಲಿ ಮೀಡಿಯಾದವ್ರನ್ನ ಪೊಲೀಸವ್ರನ್ನ ಕರ್ಕೊಂಡ್ ಬಂದ. ನವ್ಯನ ಜೀವನ ಮಾತ್ರ ಅಲ್ಲ, ಈ ಮನೆ ಗೌರವನ ಕೂಡ ನಾಶ ಮಾಡೋದೆ ಆ ಸರಸು ಟಾರ್ಗೆಟ್. ಹಾಗಂತ ಹೇಳಿ ನವ್ಯಮ್ಮ ಅವ್ರನ್ನ ಕಳಿಸ್ತೇನೆ ಮನೆಯಲ್ಲೇ ಇಟ್ಕೊಳ್ಳೋದು ಕೂಡ ಒಳ್ಳೇದಲ್ಲ ಅಲ್ವೇನಮ್ಮ? ಮದ್ವೆ ಎಂತ ಸಂದರ್ಭದಲ್ಲಿ ನಡೆದಿದ್ರು ನವ್ಯಮ್ಮ ಅವ್ರು ಕೂಡ ಚಕ್ರಿನ ಇಷ್ಟಪಡ್ತಿದಾರಲ್ವಾ? ಇವತ್ತು ನಾವು ತಡೆದ್ರು ಕಾನೂನ್ ಪ್ರಕಾರವಾಗಿ, ನ್ಯಾಯದ ಪ್ರಕಾರವಾಗಿ ಚಕ್ರಿ ಮುಂದುವರೆದ್ರೆ ನವ್ಯಮ್ಮ ಚಕ್ರಿ ಜೊತೆ ಹೋಗ್ಲೇಬೇಕು ಅಲ್ವೇನಮ್ಮ? ಸಮಸ್ಯೆನ ಅಲ್ಲಿವರೆಗೂ ತಗೊಂಡು ಹೋಗೋ ಬದಲು ಈಗ್ಲೇ ಇಲ್ಲೇ ಸರಿ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಅಲ್ವಾ ಮೋರೆ? ಅಂದ್ರೆ ನೀನು ಹೇಳೋದು ಅವನ್ ನನಗೆ ಮರ್ಯಾದೆ ಗೌರವಗಳನ್ನ ಕೊಡದೆ ಕೇಳ್ಬಿಟ್ರೆ ನಾನು ಅಕ್ಷತೆ ಹಾಕಿ ನವ್ಯನ ಕಳಿಸ್ಕೊಡ್ಬೇಕಾ? ಇಲ್ಲ ಮೋರೆ, ಆ ಸರ್ಸೂನ ಸೋಲಿಸ್ಬೇಕು. ನೀವ್ ನವ್ಯಮ್ಮನ್ನ ಕಳ್ಸಲ್ಲ ಅಂತ ಆ ಸರ್ಸುಗೆ ಗೊತ್ತಮ್ಮ. ಆದ್ರೂ ಚಕ್ರಿನ ಕಳ್ಸಿದಾಳೆ ಅಂದ್ರೆ ನೀವ್ ಹೇಳ್ದ ಹಾಗೆ ಜಗಳ ಮಾಡೋದಕ್ಕೇನೆ. ಅದೇ ನೀವು ನವ್ಯಮ್ಮನ್ನ ಚಕ್ರಿ ಜೊತೆ ಕಳಿಸ್ಬಿಟ್ರೆ ಸರ್ಸು ಮಾಡಿರೋ ಕುತಂತ್ರ ಹಾಳಾಗುತ್ತೆ. ಎಲ್ರ ಮುಂದೆನೂ ನಿಮ್ ಮರ್ಯಾದೆ ತೆಗಿಬೇಕು ಅಂತ ಅನ್ಕೊಂಡಿರೋ ಸರ್ಸು ಸೋತ್ ಹೋಗ್ತಾಳೆ. ಸರಸು ಸೋಲು ಗೆಲುವು ನನಗ್ ಮುಖ್ಯ ಅಲ್ಲ. ನನ್ನ ಮಗಳು ನವ್ಯನ್ ಜೀವನನೇ ನನಗ್ ಮುಖ್ಯ. ವಿಷಯ ಏನು ಅಂತ ತಿಳ್ಕೊಳ್ತೇನೆ. ಸಮಸ್ಯೆನ ಸೃಷ್ಟಿ ಮಾಡಿದೀನಿ ಅಂತ ಅವಳು ತುಂಬಾ ಸಂತೋಷ ಪಡ್ತಾ ಇದ್ದಾಳೋ ಏನೋ. ಅವಳಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು, ಈ ವಿಷಯದಲ್ಲಿ ನನ್ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ಬೇಡ. ಅದ್ ಹಾಗಲ್ಲಮ್ಮ, ನಾನ್ ಹೇಳ್ತಿರೋದು. ಇನ್ನೊಂದು ಮಾತು ಆಡ್ಕೊಡ್ತು. ಹೋಗು ಹೋಗೋ. ಇದೇನಾ ಚಕ್ರಿ ನೀನ್ ಆಸೆ ಪಟ್ಟಿದ್ದು? ಮೇಡಮ್ ಎಷ್ಟು ಸೀರಿಯಸ್ ಆಗಿ ಹೋದ್ರು ನೀನ್ ನೋಡ್ದೆ ಅಲ್ವಾ? ಇಷ್ಟು ದಿನ ಮೇಡಮ್ ಜೊತೆ ಮಾತಾಡಿದ್ರೆ ಒಪ್ಕೋತಾರೆ ಅನ್ನೋ ಚಿಕ್ಕ ಆಸೆ ಇತ್ತು. ಇವತ್ ನೀನ್ ಮಾಡಿರೋ ಕೆಲ್ಸದಿಂದ ಈಗ ಅದು ನಾಶ ಆಗೋಯ್ತು. ಹೀಗಾಗತ್ತೆ ಅಂತ ಗೊತ್ತಿದ್ದಕ್ಕೆ ನಿನಗ್ ಬರ್ಬೇಡ, ನಾನೇ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದು. ಕೇಳಿಸ್ಕೊಳ್ದೆ ನೀನ್ ಯಾಕೆ ಬಂದೆ? ಅಂದ್ರೆ ನಿನ್ನ ನನ್ನಿಂದ ದೂರ ಮಾಡ್ಬಿಡ್ತಾರೆ ಅಂತ ಭಯಪಟ್ಟು. ಈಗ ಮಾತ್ರ ಹತ್ರ ಇದೀವಾ? ದೂರನೇ ಅಲ್ವಾ ಆಗಿದ್ದು? ನೋಡು ಏನಾಯ್ತು ಅಂತ. ನಿಮ್ಮಿಬ್ಬರನ್ನು ದೂರ ಮಾಡ್ತಾರೆ ಅಂತ ಯಾರು ಹೇಳಿದ್ದು ಚಕ್ರಿ? ಯಾಕೆ ಹಾಗೆ ಅನ್ಕೋತಾ ಇದೀಯಾ ನೀನು? ಅಂದ್ರೆ ನವ್ಯ ನಮ್ಮ ಮನೆಗ್ ಬಂದು ತುಂಬಾ ದಿನ ಆಯ್ತು ಅಂತ ಹಾಗೆ ಫೀಲ್ ಆಗಿದ್ದಾನೇನೋ. ಇವನೇನು ಈ ಮನೆಗೆ ಮೇಡಮ್ಗೆ ಹೊಸಬ ಅಲ್ಲ ಪ್ರೀತಿ. ಏನ್ ಚಕ್ರ ನೀನ್ ಮಾಡಿರೋ ಕೆಲಸ? 4 ಜನ ಕೂತ್ಕೊಂಡು ಮಾತಾಡೋ ವಿಷಯನ ಹೀಗ್ ಪಬ್ಲಿಕ್ ಮಾಡ್ತಿದ್ಯಾ? ನವ್ಯ ಮನೆಗ್ ಬಂದ್ರೆ ಸರ್ಸುಗೆ ಬಲ ಹೆಚ್ಚಾಗುತ್ತೆ. ನಾನ್ ನಂಬರ್ 1 ಆಗ್ಬೇಕು ಅಂದ್ರೆ ಇವಳನ್ನ ಅತ್ತೆ ಮನೆಗೆ ಅಂದ್ರೆ ಗಂಡನ್ ಹತ್ರ ಕಳಿಸ್ಬೇಕು. ಏನಪ್ಪ ಚಕ್ರಿ,
ಇರೋ ಮರ್ಯಾದೆನೂ ಕಳ್ಕೊಂಡು ಏನ್ ಸಾಧನೆ ಮಾಡ್ತೀಯ ನೀನು? ನೀನ್ ಅನ್ಕೊಂಡಿರೋದೆಲ್ಲ ನಡೆಯುತ್ತಾ? ಮಾತಾಡಪ್ಪ. ತಪ್ಪೆಲ್ಲ ನಮ್ ಕಡೆ ಇಟ್ಕೊಂಡು ಚಕ್ರಿನ್ ಕೇಳ್ತಿದ್ದೀರಲ್ಲ ಬಿಕಾಂಟಿ. ನಿಜ ನಿಮ್ಗೇನಾದ್ರೂ ಬುದ್ಧಿ ಇದೆಯಾ ಇಲ್ವೋ? ನಾವು ತಪ್ಪು ಮಾಡೋದಂದ್ರೆ ಏನು? ತಪ್ಪಲ್ದೇ ಇದ್ರೆ ಇನ್ನೇನು? ವಾಗ್ದೇವಿ ಅವ್ರ ಸೊಸೆ ಅಂದಿರೋ ಅತ್ತೆ ಮನೇಲಿರ್ಬೇಕು, ಆದ್ರೆ ಮಗಳು ಮಾತ್ರ ಗಂಡನಿಂದ ದೂರ ಇರ್ಬೇಕಾ? ನ್ಯಾಯ ಕೇಳೋದಕ್ ಬಂದಿರೋ ಚಕ್ರಿಗೆ ಬೈಯೋದು, ಬ್ಲೇಮ್ ಮಾಡೋದು ತಪ್ಪಲ್ವಾ ರೀ? ನನ್ ಮಗ ಸೊಸೆ ಜೊತೆಗೆ ಅವನನ್ನ ಹೋಲ್ಸೋದಂದ್ರೆ ಏನಮ್ಮ? ಅವನ್ ಕೇಳಿದ್ದು ನೀತಿನೋ ನ್ಯಾಯನೋ ಇರಬಹುದು, ಆದ್ರೆ ಅವನ್ ಕೇಳಿದ ವಿಧಾನ, ಕೇಳಿದ ಪದ್ಧತಿ ನನಗಿಷ್ಟ ಆಗ್ಲಿಲ್ಲ. ಅದು ಖಂಡಿತ ಸರಿನೂ ಅಲ್ಲ. ಅಂದ್ರೆ ಏನ್ ಸರ್? ನವ್ಯನ ಯಾವತ್ತೂ ನನ್ನ ಜೊತೆ ಕಳ್ಸೋದಿಲ್ವಾ? ಇಲ್ಲೇ ಉಳಿಸ್ಕೊಂಡು ಬೇರೆ ಮದುವೆ ಮಾಡ್ತೀರಾ? ಸ್ಟಾಪ್ ಇಟ್ ಚಕ್ರಿ. ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿನ್ಗೆ? ಅರ್ಥ ಮಾಡ್ಕೊಂಡೆ ತಾನೇ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಿರೋದು. ನಿಜಾನೇ ಚಕ್ರಿ, ನಿಜಾನೇ ಚಕ್ರಿ, ನಿಜಾನೇ ಚಕ್ರಿ. ನೀನೇನು ಅರ್ಥ ಮಾಡ್ಕೋತಿಲ್ಲ, ಅರ್ಥ ಮಾಡ್ಕೋತಿಲ್ಲ, ಅರ್ಥ ಮಾಡ್ಕೋತಿಲ್ಲ. ಆಂಟಿ ಯಾಕೆ ಬರ್ಲಿಲ್ಲ? ಇವಳ ಮೀಡಿಯೇಷನ್ ಫೇಲ್ ಆಗಿದೆ ಅನ್ಸತ್ತೆ. ಅಷ್ಟೇ ಅಲ್ವಾ ಮತ್ತೆ? ಏನ್ ಚಕ್ರಿ ನೀನ್ ಮಾಡಿರೋ ಕೆಲ್ಸ? ಯಾವುದೇ ಹೆಣ್ಣಿಗಾದ್ರೂ ಹುಟ್ಟಿದ ಮನೇನೆ ಆಸರೆ ಅಂತಾರೆ. ಆ ಆಸರೆನ ದೂರ ಮಾಡಿ ಬಲವಂತವಾಗಿ ನಮ್ ನವ್ಯಮ್ಮನ್ನ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗಿ ಸಂತೋಷವಾಗಿರೋದಕ್ಕಾಗತ್ತಾ? ನಿನ್ ಹೆಂಡತಿನ ಕರ್ಕೊಂಡು ಹೋಗೋದು ನಿನ್ಗೆಷ್ಟು ಮುಖ್ಯನೋ, ಅವರನ್ನ ಗೌರವದಿಂದ ಕಳ್ಸೋದ್ ಕೂಡ ನಮಗೂ ಅಷ್ಟೇ ಮುಖ್ಯ. ಆದ್ರೆ ಈಗ ನೀನ್ ಮಾಡಿರೋ ಈ ಕೆಲ್ಸದಿಂದ ಇವೆಲ್ಲ ಸಾಧ್ಯ ಆಗತ್ತಾ? ನೀನ್ ಅಂದ್ಕೊಂಡಿರೋದು ಆಗತ್ತಾ? ಈ ಊರ್ ಪೂರ್ತಿ ಜೈಕಾರ ಹಾಕೋ ವಾಗ್ದೇವಿ ಅಮ್ಮೋರ್ ಮಗಳನ್ನ ಈ ಮನೆ ಮರ್ಯಾದೆ ಗೌರವನ ದೂರ ಮಾಡಿ ಕರ್ಕೊಂಡ್ ಹೋದೆ ಅನ್ನೋ ಹೆಸರು ನಿನಗ ಅಗತ್ಯ ಇದೆಯಾ? ಮನೆಯೊಳಗಡೆ ಕಾಲಿಟ್ರೆ ಪ್ರಾಣ ತೆಗಿತೀನಿ ಅಂತ ಅಂತಿದ್ದಮ್ಮವ್ರೆ ಪ್ರೀತಿಯಿಂದ ಮಗಳನ್ನ ಈ ಮನೆ ಕರ್ಕೊಂಡ್ ಬಂದಿದ್ದಾರೆ. ನಾಳೆ ದಿನ ನಿನ್ನನ್ನು ಕೂಡ ಕರೀತಾ ಇದ್ರೋ ಏನೋ. ಅಷ್ಟ್ರಲ್ಲೇ ನೀನ್ ಎಲ್ಲಾನು ಹಾಳ್ ಮಾಡ್ಕೊಂಡ್ಬಿಟ್ಟೆ. ನಾನ್ ಅವತ್ತೇ ಹೇಳಿದ್ದೆ ಅಲ್ವಾ ನವ್ಯಮ್ಮನ್ನ ಕಳಿಸ್ಕೊಡ್ತೀವಿ ಅಂತ, ನೀನ್ ಚಿಂತೆ ಮಾಡ್ಬೇಡ ಅಂತ. ಆದ್ರೂ ನಮ್ಮ ಮಾತನ್ ಕೇಳ್ತೇನೆ ಯಾಕೆ ಹೀಗ್ ಮಾಡ್ತೆ ಚಕ್ರಿ? ಸರಿ, ಒಂದ್ ಕೆಲ್ಸ ಮಾಡು. ನೀನ್ ಅಂದ್ಕೊಂಡಿದ್ ನಡಿಬೇಕು, ನೀವಿಬ್ರು ಸಂತೋಷವಾಗಿರ್ಬೇಕು ಅಂತಂದ್ರೆ ನೀನ್ ಇಷ್ಟು ಜನನ್ನ ನಿನ್ ಜೊತೆ ಕರ್ಕೊಂಡ್ ಬರೋದಲ್ಲ ಚಕ್ರಿ. ಅಮ್ಮವ್ರ ಕಾಲಿಗ್ ಬಿದ್ದು ಕ್ಷಮಾಪಣೆ ಕೇಳು. ಅವಾಗಾದ್ರೂ ಅಮ್ಮವ್ರ ಮನ್ಸು ಕರ್ಗಿ ಕನಿಷ್ಠ ನಿನ್ನ ನವ್ಯಮ್ಮನ್ನ ಒಂದ್ ಮಾಡ್ತಾರೋ ಏನೋ ಆ ನಂಬಿಕೆ ನನ್ಗಿದೆ. ನಾನ್ ಹೇಳ್ದಾಗ ಮಾಡ್ತೀಯ ಅಲ್ವಾ?
ಆಗಿದ್ದೇನೋ ಆಗೋಯ್ತು. ಇವಾಗಾದ್ರೂ ನಿನ್ ಭವಿಷ್ಯದ ಬಗ್ಗೆ, ನಿನ್ ಜೀವನದ ಬಗ್ಗೆ ಯೋಚನೆ ಮಾಡೋದಾದ್ರೆ ಆ ಕೇಸ್ನ ವಾಪಸ್ ತಗೊಂಡು ಉಳ್ದಿರೋ ಸ್ವಲ್ಪ ಮರ್ಯಾದೆನಾದ್ರೂ ಕಾಪಾಡ್ಕೋ ಚಕ್ರಿ. ಬೇಡ ಬೇಡ, ಒಪ್ಕೋಬೇಡ. ಅವಳ ಮಾತಿಗೆ ಮರಳಾಗ್ಬೇಡ ಚಕ್ರಿ. ನೀವ್ ನವ್ಯಮ್ಮನ್ನ ಕಳ್ಸಲ್ಲ ಅಂತ ಆ ಸರ್ಸುಗೆ ಗೊತ್ತಮ್ಮ. ಆದ್ರೂ ಚಕ್ರಿನ ಕಳ್ಸಿದಾಳೆ ಅಂದ್ರೆ ನೀವ್ ಹೇಳ್ದ ಹಾಗೆ ಜಗಳ ಮಾಡೋದಕ್ಕೇನೆ. ಅದೇ ನೀವು ನವ್ಯಮ್ಮನ್ನ ಚಕ್ರಿ ಜೊತೆ ಕಳಿಸ್ಬಿಟ್ರೆ ಸರ್ಸು ಮಾಡಿರೋ ಕುತಂತ್ರ ಹಾಳಾಗುತ್ತೆ. ಎಲ್ರ ಮುಂದೆನೂ ನಿಮ್ ಮರ್ಯಾದೆ ತೆಗಿಬೇಕು ಅಂತ ಅನ್ಕೊಂಡಿರೋ ಸರ್ಸು ಸೋತ್ ಹೋಗ್ತಾಳೆ. ಇನ್ಸ್ಪೆಕ್ಟರ್, ನಾನು ಈ ಕೇಸ್ನ ವಿತ್ಡ್ರಾ ಮಾಡ್ಕೊಳ್ತೀನಿ. ದಯವಿಟ್ಟು ಹೋಗಿ ಸರ್. ಸ್ಟೇಷನ್ಗೆ ಬಂದಾಗ್ಲೇ ಬೇಡ ಯೋಚನೆ ಮಾಡು ಚಕ್ರಿ ಅಂತ ಹೇಳಿದಕ್ಕೆ ಕೇಳಿದೆಯಾ ಚಕ್ರಿ ನೀನು? ಈ ರಿಯಲೈಸೇಷನ್ ಆ ಮೇಡಮ್ ಅವ್ರು ಹೇಳಕ್ ಮುಂಚೆ ಇದ್ದಿದ್ರೆ ಎಲ್ಲರ ಟೈಮು ಸೇವ್ ಆಗ್ತಿತ್ತಲ್ಲ. ಸಾರಿ ಸರ್, ನಾನು ಯೋಚನೆ ಮಾಡಲಿಲ್ಲ. ತಪ್ಪೆಲ್ಲ ನಂದೆ, ಕ್ಷಮಿಸಿ. ದಯವಿಟ್ಟು ನೀವೆಲ್ಲರೂ ಹೊರಡಿ. ಅಟ್ಲೀಸ್ಟ್ ಇವಾಗ್ಲಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ, ಖುಷಿ ಆಯ್ತು. ಕೇಸ್ ವಾಪಸ್ ತಗೋತೀನಿ ಅಂತ ಹೇಳ್ತಿದ್ದಾನಲ್ಲ, ದಯವಿಟ್ಟು ನೀವೆಲ್ಲ ಇಲ್ಲಿಂದ ಹೊರಟು ಹೋಗಿ ಪ್ಲೀಸ್. ಮೇಡಮ್ ಮೇಡಮ್, ನನ್ನ ಕ್ಷಮಿಸ್ಬಿಡಿ ಮೇಡಮ್. ಮೇಡಮ್, ನನಗೆ ಕ್ಷಮಿಸ್ಬಿಡಿ ಮೇಡಮ್. ನಾನೇ ಆತ್ರಪಟ್ಟು ಅತಿಯಾಗಿ ಯೋಚನೆ ಮಾಡಿಬಿಟ್ಟೆ. ಈಗಲೇ ಈ ಕೇಸ್ನ ವಾಪಸ್ ತಗೋತೀನಿ ಮೇಡಮ್. ಸಾರಿ ಮೇಡಮ್. ಇಷ್ಟೆಲ್ಲ ನಡೆದ ಮೇಲೂ ನೀನ್ ಹೇಳೋ ಸಿಲ್ಲಿ ಸಾರಿಗೋಸ್ಕರ ನನ್ನ ಮಗಳನ್ನ ನಿನ್ ಜೊತೆಲಿ ಯಾವ ಕಾರಣಕ್ಕೂ ಕಳಿಸ್ಕೊಡೋದಿಲ್ಲ. ಆಂಟಿ, ನೀವು ಹೀಗೆ ಸ್ಟ್ರಾಂಗ್ ಆಗಿರಿ. ಚಕ್ರಿ ಆ ಕೇಸ್ನ ವಾಪಸ್ ತಗೋತೀನಿ ಅಂತ ಹೇಳ್ತಿದ್ದಾನಲ್ವಾ, ಮತ್ತೆ ಯಾಕೆ ಮೊದಲಿಂದ ಶುರು ಮಾಡೋದು? ಮೊದಲಿಂದ ಅಲ್ಲ, ಈ ಸಮಸ್ಯೆಗೆ ಈಗಲೇ ಅಂತ್ಯ ಹಾಡ್ತೀನಿ. ನವ್ಯ ಇವನ ಮನೆಗೆ ಹೋಗೋದಿಲ್ಲ. ಇವನೇ ಮನೆ ಅಳಿಯನಾಗಿ ಈ ಮನೆಗೆ ಬಂದ್ರೆ ಒಳ್ಳೇದು. ಕಲ್ಲಿಂದ ಹೊಡ್ಕೊಳ್ಳೋದಿಕ್ಕೆ ಯಾವ ಕಲ್ಲಾದ್ರೇನು? ಅದು ನಮ್ಮ ಮೇಡಮ್ ಅಂದ್ರೆ ನೋಡಿದ್ಯಾ ಚಕ್ರಿ, ಪ್ರಾಬ್ಲಮ್ ಎಷ್ಟು ಈಸಿಯಾಗಿ ಸಾಲ್ವ್ ಆಯ್ತು ಅಂತ. ಗ್ರೇಟ್ ಡಿಸಿಷನ್ ಮೇಡಮ್. ತಡೀರಿ ಹೋಗೋಣ. ಎಲ್ಲ ಕ್ಲಿಯರ್ ಆದ್ಮೇಲೆ ನಾವ್ಯಾಕೆ ಇಲ್ಲಿರ್ಬೇಕು? ಬರ್ತೀವಿ ಮೇಡಮ್. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಏನೋ ಆಸೆ ಪಟ್ಟು ಬಂದಿರೋ ಮೀಡಿಯಾ ಫ್ರೆಂಡ್ಸ್ಗಳನ್ನ ಖಾಲಿ ಕೈನಲ್ಲಿ ಹಾಗೆ ಕಳ್ಸೋದು ನನಗಿಷ್ಟ ಇಲ್ಲ. ಅದಕ್ಕೆ ನಿಮ್ಮ ಜೊತೆಗೆ ಒಂದು ನ್ಯೂಸ್ನ ಶೇರ್ ಮಾಡ್ಕೋಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ.
ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಸ್ಕ್ಯಾಮ್ ನಡೆದಿದ್ದಕ್ಕೂ ನನ್ನ ಮೇಲೆ ಹತ್ಯೆ ಪ್ರಯತ್ನ ನಡೆದಿದ್ದಕ್ಕೂ ಒಬ್ಬ ಅನ್ನೋನ್ ಪರ್ಸನ್ ಕೈವಾಡ ಇದೆ ಅಂತ ನನಗೆ ಅನುಮಾನ ಇದೆ. ಅವರು ಯಾರು ಅಂತ ಕಂಡುಹಿಡಿಯೋದಕ್ಕೋಸ್ಕರನೇ ಸಿಬಿಐಗೆ ಎನ್ಕ್ವೈರಿ ಮಾಡಿ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಆ ಪರ್ಸನ್ನ ಕಂಡು ಹಿಡಿದು ನನ್ನ ಸ್ಟೈಲಲ್ಲೇ ಶಾಸ್ತಿ ಮಾಡಿ ಅವ್ರಿಗೆ ಬುದ್ಧಿ ಹೇಳ್ತೀನಿ ನಾನು. ಬರ್ಕೊಳ್ಳಿ. ಇದೇ ನ್ಯೂಸ್ ಸ್ಕ್ರೋಲ್ ಆಗ್ಬೇಕು, ಇದೇ ಹೈಲೈಟ್ ಕೂಡ ಆಗ್ಬೇಕು. ನಡೀರಿ. ಚಕ್ರಿ, ಅಮ್ಮೋರ್ ಹೇಳಿದ್ಮೇಲೂ ಇನ್ನೂ ಅಲ್ಲೇ ನಿಂತಿದ್ರೆ ಹೇಗೆ? ಬಾ ಒಳಗಡೆ ಹೋಗೋಣ. ಒಂದ್ ನಿಮಿಷ ಇರಮ್ಮ. ಅಮ್ಮ ನವ್ಯ, ಚಕ್ರಿ, ನೀವಿಬ್ರು ಅಮ್ಮನ ಹತ್ರ ಅಪ್ಪನ ಹತ್ರ ಆಶೀರ್ವಾದ ತಗೊಂಡು ಮನೆ ಒಳಗಡೆ ಕಾಲಿಡಿ. ನಡೀರಿ, ಬನ್ನಿ. ನನ್ನ ಮಗಳ ಮೇಲಿರೋ ಪ್ರೀತಿಯಿಂದ ನಿನ್ನನ್ನ ಮನೆ ಒಳಗಡೆ ಕರ್ಕೊಳ್ತಾ ಇದ್ದೀವಿ. ನವ್ಯನಿಗೆ ತಾಳಿ ಕಟ್ಟಿ ಅವಳು ಗಂಡ ಆಗಿದ್ಯಾ ಅಷ್ಟೇ. ನಿನ್ನನ್ನ ಈ ಮನೆ ಅಳಿಯನಾಗಿ ನಾನು ಯಾವತ್ತೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಿನ್ನ ಹಿಂದೆ ನಿಂತು ನಿನ್ನ ನಾಡಿಸ್ತಿರೋ ವ್ಯಕ್ತಿನ, ನೀನು ನಡ್ಕೊಂಡಂತ ರೀತಿನ ನಾನು ಯಾವತ್ತೂ ಮರೆಯೋದಿಲ್ಲ. ಏನ್ ಹೇಳಿದ್ರಿ? ತಟ್ಟೆಲ್ ಅನ್ನ ಕೊಟ್ಟು ಹಸ್ವಾದ್ರೂ ತಿನ್ಬೇಡ ಅನ್ನೋ ಹಾಗಾಯ್ತು ಚಕ್ರಿ ಪರಿಸ್ಥಿತಿ. ಅಮ್ಮೋರೆ, ಈಗಷ್ಟೇ ಇವರಿಬ್ರನ್ನು ಕ್ಷಮಿಸಿ ಮತ್ತೆ ಯಾಕಮ್ಮ ಕೋಪ ಮಾಡ್ಕೋತಿದ್ದೀರಾ? ಚಕ್ರಿ, ನವ್ಯಮ್ಮ, ಅಮ್ಮೋರ್ ಹೇಳಿದ್ರು ಅಲ್ವಾ, ಒಳಗಡೆ ಹೋಗೋಣ ಬನ್ನಿ. ನಾನು ನಿನ್ನನ್ನು ಯಾವತ್ತೂ ಬಿಡಲ್ಲ. ನನ್ನನ್ನು ಎಷ್ಟು ಟಾರ್ಚರ್ ಮಾಡ್ತಾ ಇದೆಯಲ್ಲ, ಬುದ್ಧಿ ಕಲಿಸ್ತೀನಿ. ಎಸ್, ಇದನ್ನೆಲ್ಲ ಮಾಡ್ತಾ ಇರೋದು ಆ ಸೊರಸು. ಆ ಚಕ್ರಿ ಹಿಂದೆ ನಿಂತ್ಕೊಂಡು ಅವನನ್ನ ಬೊಂಬೆ ಆಡ್ದ ಹಾಗೆ ಆಡಿಸ್ತಾ ಇದ್ದಾಳೆ. ಪ್ರತಿ ಸಾರಿನೂ ನನಗೆ ಡೈರೆಕ್ಟ್ ಆಗಿ ಹೊಡೆಯೋದಕ್ಕೆ ಅವಳಿಗೆ ದಮ್ಮಿಲ್ದೇನೆ. ಯಾರೋ ಒಬ್ಬರನ್ನ ಮಧ್ಯದಲ್ಲಿ ಇಟ್ಕೊಂಡು ಆಟ ಆಡಕ್ ನೋಡ್ತಾ ಇದ್ದಾಳೆ. ಸರ್ಸು, ಏನಾಯ್ತು? ಯಾಕೆ ಹೀಗಿದ್ಯಾ? ತುಂಬಾ ಭಯ ಆಗ್ತಿದೆ ರಾಹುಲ್ ಅವರೇ. ಭಯನ? ಯಾಕೆ ಸರ್ಸು? ಇದೆಲ್ಲದ್ರ ಹಿಂದೆ ನಾನು ಇದೀನಿ ಅಂತ ಅನ್ಕೊಂಡಿರೋದ್ರಿಂದಾನೆ. ಮನೆಯೊಳಗೆ ಬರೋದಕ್ಕೆ ಹೇಳಿದ್ರು ಚಕ್ರಿನ ಅಳಿಯನಾಗಿ ಸ್ವೀಕರಿಸ್ಲಿಲ್ಲ.
ನಾನು ಅಂದ್ರೆ ನನ್ನ ಹೆಸರು ಅಂದ್ರೆ ಅಷ್ಟೊಂದು ದ್ವೇಷ ಬೆಳೆಸ್ಕೊಂಡಿದ್ದಾರೆ. ನಾಳೇನೋ ನಾಡಿದ್ದು ನಾನೇ ಸರ್ಸು ಅಂತ ಗೊತ್ತಾದ್ರೆ ಏನಾಗುತ್ತೋ, ನನ್ನ ಏನ್ ಮಾಡ್ಬಿಡ್ತಾರೋ ಅಂತ ತುಂಬಾ ಭಯ ಆಗ್ತಿದೆ ನನ್ಗೆ. ನಿನ್ನ ಕಾಪಾಡೋದಕ್ಕೆ, ಏನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇದೀವಿ ಅನ್ನೋದು ಮರ್ತ್ಬಿಟ್ಟಿಯಾ? ಸರ್ಸು, ನೀನ್ ಧೈರ್ಯವಾಗಿ ಮೇಡಮ್ ಹತ್ರ ಮಾತಾಡಿ. ಅಲ್ಲ, ನೀನು ನವ್ಯನ ಚಕ್ರಿನ ಒಂದ್ ಮಾಡಿದ್ಯಾ, ಅವ್ರೀಗ ಹ್ಯಾಪಿಯಾಗೂ ಇದಾರಲ್ವಾ? ಸರ್ಸು, ನೀನ್ ಯಾಕೆ ಈ ತರ ಫೀಲ್ ಮಾಡ್ಕೋತಿದ್ಯಾ? ಏನು ರಾಹುಲ್ ಅವರೇ, ಸಮಯ ಆಗ್ತಿದ್ದ ಹಾಗೆ ಗಾಯ ಎಲ್ಲ ಮಾಸ್ ಹೋಗುತ್ತೆ ಅಂತಾರೆ. ಆದ್ರೆ ಅಮ್ಮೋರ್ ದೃಷ್ಟಿಲ್ ಮಾತ್ರ ಸರ್ಸು ದಿನದಿಂದ ದಿನಕ್ಕೆ ಶತ್ರು ಆಗಿ ಬದಲಾಗ್ತಾನೆ ಇದ್ದಾಳೆ.